ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತೊಗರೆ ಕೃಷಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ತೊಗರೆ ಕೃಷಿಯಲ್ಲಿ ನಾವು ಹೆಚ್ಚು ಇಳುವರಿ ಪಡ್ಕೊಳ್ಬೇಕು, ಹಾಗೆ ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ನಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ತೊಗರೆ ಕೃಷಿಯಲ್ಲಿ ಸಹ ಹೆಚ್ಚಿನ ಇಳುವರಿಯನ್ನು ಯಾವ ರೀತಿ ಪಡ್ಕೊಳ್ಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೆ ತೊಗರೆ ಕೃಷಿಯನ್ನು ನಾವು ಅಂತರ್ಬೆಳೆಯಾಗಿ ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸಂಪೂರ್ಣವಾಗಿ ನೋಡಿ, ಹಾಗೆ ಇಷ್ಟ ಆದರೆ ಶೇರ್ ಮಾಡಿ. ನಾವು ಮಹಾಗಣಿ ಪ್ಲಾಂಟೇಶನ್ನಲ್ಲಿ ಈ ತೊಗರೆ ಕೃಷಿಯನ್ನು ನಾವು ಅಂತರ್ಬೆಳೆಯಾಗಿ ಮಾಡಿದ್ದೀವಿ. ಮಹಾಗಣಿ ಪ್ಲಾಂಟೇಶನ್ನಲ್ಲಿ ಯಾವೆಲ್ಲ ಅಂತರ್ಬೆಳೆ ಮಾಡಿದ್ದೀವಿ ಅನ್ನೋದನ್ನ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋ ನೋಡಿ, ಅಲ್ಲಿ ನೀವು ಅರಣ್ಯ ಕೃಷಿಯಲ್ಲಿ ಸಹ ಹೆಚ್ಚಿನ ಆದಾಯವನ್ನು ನಾವು ಅಂತರ್ಬೆಳೆಯಿಂದ ಪಡ್ಕೊಳ್ಬೋದು. ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನು ನಾನು ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಕೃಷಿಯಲ್ಲಿ ನಾವು ತರಕಾರಿ ಕೃಷಿಯನ್ನು ಯಾವ ರೀತಿ ಅಂತರ್ಬೆಳೆ ಮಾಡೋದು ಅನ್ನೋದು ಸಹ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ನನ್ನ ಚಾನಲಲ್ಲಿದೆ, ನೀವು ಬೇಕಾದರೆ ವಿಡಿಯೋಗಳನ್ನು ನೋಡ್ಬೋದಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತೊಗರೆ ಕೃಷಿಯನ್ನು ಯಾವ ರೀತಿ ನಾವು ಅಂತರ್ಬೆಳೆ ಮಾಡಿದ್ವಿ, ಹಾಗೆ ಈ ತೊಗರೆ ಕೃಷಿಯಲ್ಲಿ ಕುಡಿಯನ್ನು ಚೂಟೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೀವು, ಮಹಾಗಣಿ ಪ್ಲಾಂಟೇಶನ್ನ ಸಾಲಿನಿಂದ ಸಾಲಿಗೆ 10 ಅಡಿ ಏನು ಗ್ಯಾಪ್ ಇದೆ, ಆ ಗ್ಯಾಪಿನಲ್ಲಿ ನಾವು ಈ ತೊಗರೆಯನ್ನು ಹಾಕಿದ್ದೀವಿ. ಉತ್ತಮವಾದ ಗಿಡದ ಬೆಳವಣಿಗೆ ಆಗ್ತಾ ಇದೆ. ಈಗ ಹಾಕಿ 40 ರಿಂದ 45 ದಿನ ತೊಗರೆ ಆಗಿರ್ಬೋದು. ನೀವು ತೊಗರೆ ಕೃಷಿಯಲ್ಲಿ ನಾಟಿ ಮಾಡುವಾಗ ಬೀಜದ ಆಯ್ಕೆ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಬಹಳಷ್ಟು ಬೀಜಗಳು ಬರ್ತವೆ. ನಿಮ್ಮ ವಾತಾವರಣಕ್ಕೆ ತಕ್ಕಂಗೆ, ಹಾಗೆ ನಿಮ್ಮ ಮಣ್ಣಿಗೆ ತಕ್ಕಂಗೆ ಮತ್ತು ವಾತಾವರಣಕ್ಕೆ ತಕ್ಕಂಗೆ ನೀವು ಬೀಜಗಳನ್ನು ತರಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಕಡೆ ಕೆಲವೊಂದು ಬೀಜಗಳನ್ನು ಬೆಳೀತಾರೆ, ಹಲವಾರು ರೀತಿಯ ಕಂಪನಿಯ ಬೀಜಗಳು ಬರ್ತವೆ. ಇದರಲ್ಲಿ ಬೀಜದ ಆಯ್ಕೆ ತುಂಬ ಮುಖ್ಯ ಆಗುತ್ತೆ. ಅತಿ ಹೆಚ್ಚು ಇಳುವರಿ ಕೊಡುವಂತಹ, ಚೆನ್ನಾಗಿ ಈಗಾಗಲೇ ಅನುಭವ ಇರುವಂತಹ ರೈತರ ಹತ್ರ ಕೇಳಿಕೊಂಡು ನೀವು ಬೀಜಗಳನ್ನು ತೆಗೆದುಕೊಂಡು ಬರಬೇಕಾಗುತ್ತೆ. ಮೊದಲ ಬಾರಿ ನಾವು ಸಹ ಇದರಲ್ಲಿ ತೊಗರೆಯನ್ನು ಹಾಕಿರೋದು. ತೊಗರೆ ಕೃಷಿ ನಮಗೆ ಹೆಚ್ಚು ಇಳುವರಿ ಕೊಡಬೇಕು, ಗಿಡ ಚೆನ್ನಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕಂತ ಬಂದಾಗ, ನೀವು ತೊಗರಿಯನ್ನು ನಾಟಿ ಮಾಡಿದ ನಂತರ 45 ಅಥವಾ 50 ದಿನದ ಒಳಗಿದ್ದಾಗ ನೀವು ಆ ಹಂತದಲ್ಲಿ ನೀವು ಕುಡಿಯನ್ನು ಚೂಟಬೇಕಾಗುತ್ತೆ. ಕುಡಿಯನ್ನು ಚೂಟೋದ್ರಿಂದ ಏನೆಲ್ಲ ಉಪಯೋಗ ಅಂತ ಮೊದಲು ತಿಳಿಸ್ತೀನಿ. ನೀವು ಕುಡಿಯನ್ನು ಚೂಟೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ, ಮತ್ತು ಗಿಡದಲ್ಲಿ ನಿಮಗೆ ಪಕ್ಕಲ್ ಹೊಡೆದು ಗಿಡ ಮೇಲೆ ಬೆಳೆಯೋದ ಅಂದರೆ ಹೈಟ್ ಬೆಳೆಯದ ಹಾಗೆ ನೀವು ತಡೆಗಟ್ಟಬೇಕಾಗುತ್ತೆ. ಹೈಟ್ ಬೆಳೆಯೋಕ್ಕೆ ಬಿಟ್ಟರೆ ಗಿಡ ಸುಮ್ಮನೆ ಬೆಳೆಯುತ್ತೆ ಹೊರತು ಇಳುವರಿ ಬರಲ್ಲ, ಮತ್ತು ನಿಮಗೆ ಕಾಯಿ ಸಹ ಈಡಾಗಲ್ಲ. ಅದೇ ನೀವು ಕುಡಿಯನ್ನು, ಇಲ್ಲೇನು ಕುಡಿ ಇರುತ್ತೋ ಈ ಕುಡಿಯನ್ನು ನೀವು ಈ ರೀತಿ ಚೂಟಿದಾಗ ಗಿಡ ಬೆಳೆಯೋದಿಲ್ಲ, ಅಗಲ ಬೆಳೆಯುತ್ತೆ. ಹಾಗೆ ಹೆಚ್ಚು ಕಾವಲು ಹೊಡೆಯಲು ನಿಮಗೆ ಸಹಾಯವಾಗುತ್ತೆ. ಹೆಚ್ಚು ಕಾವಲು ಹೊಡೆದಾಗ ನಿಮಗೆ ಇಳುವರಿ ಚೆನ್ನಾಗಿ ಕುಂದಿರುತ್ತೆ. ಹಾಗೆ ಹೂವು ಕೂಡ ಕರೆಕ್ಟಾಗಿ ಕ್ರಾಪ್ ಆಗುತ್ತೆ, ಇಳುವರಿ ಹೆಚ್ಚಾಗುತ್ತೆ. ಮತ್ತು ಕಾಯಿಯ ಈ ತೊಗರಿ ಏನಿದೆ ಅದು ಸೈಜ್ ಸಹ ಸ್ವಲ್ಪ ದಪ್ಪ ಬರುತ್ತೆ. ಇದರಿಂದಾಗಿ ಗಿಡ ಸಹ ಪೌಷ್ಟಿಕಾಂಶವಾಗಿರುತ್ತೆ, ಯಾವುದೇ ರೀತಿಯ ರೋಗ ಇರೋದಿಲ್ಲ. ಅತಿ ಹೆಚ್ಚು ನೀವು ಉದ್ದ ಬೆಳೆಯೋಕ್ಕೆ ಬಿಟ್ಟರೆ ಸುಮ್ಮನೆ ಹೈಟ್ ಹೋಗುತ್ತೆ ಹೊರತು ಇಳುವರಿ ಅಂತೂ ಬರೋದಿಲ್ಲ. ಹೈಟ್ ಬೆಳೆಯೋದ್ರಿಂದ ಇಳುವರಿ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಹೈಟ್ ಬೆಳೆಯೋಕ್ಕೆ ಬಿಡಬೇಡಿ. ನೀವು ನಾಟಿ ಮಾಡಿ 40 ರಿಂದ 45 ದಿನ 50 ದಿನದ ಒಳಗೆ ನೀವು ಈ ಕುಡಿ ಏನಿರುತ್ತೆ ಮೇಲೆ ಈ ರೀತಿ ನೀವು ಕುಡಿಯನ್ನು ಚೂಟಬೇಕಾಗುತ್ತೆ. ಕುಡಿಯನ್ನು ಚೂಟಿ ನೀವು